ಮತ್ತು ಯಾರ್ಯಾರು ಎದ್ದು ಮನೆಗೆ ಹೋಗ್ಯಾರ ಅವ್ರಿಗೆ ಡಬಲ್ ನಮಸ್ಕಾರ. ಮತ್ತು ಅರ್ಧಂಬರ್ಧದಾಗ ಹೋಗ್ಬೇಕನ್ನೋ ಏನು ವಿಚಾರದಾಗ ಅದೀರಿ ಅವ್ರಿಗೆ ನಮಸ್ಕಾರ. ಯಾವಾಗ ಬೇಕಾದಾಗ ಹೋಗ್ಬೋದು. ಹೋಗಿ ಹೊಳ್ಳಿ ಬರ್ಬೇಕಂತಿದ್ರಿ ಅಂದ್ರೆ ಅವ್ರಿಗೆ ನಮಸ್ಕಾರ. ಇರಲಿಲ್ಲ ಅಂದ್ರೆ ಆ ದಂಡಿಗೆ ನಿಂತಾರ ನಮ್ಮ ಅಣ್ತಮ್ರು, ಯಾವಾಗ ಬೇಕಾದಾಗ ಹೋಗ್ತಾರ ಬೇಕಾದಾಗ ಬರ್ತಾರೆ. ಅವ್ರು ಫುಲ್ ಅವು ಬರೋದ ತಡಾಗಿ ಬರ್ತಾವ. ಇವು ನಮ್ಮ ಅಣ್ತಮ್ರು. ನಮ್ಮ ಅವುಗಳು ನೋಡು 80% ಜಾಗ ಹಿಡ್ಕೊಂಡು ಕೂತಾರೆ. 7ಕ್ಕಿಂತ ಮುಂಚೆ ಮನೆ ಬಿಟ್ಟಾರ ಅವರು. ನನಗೆ ಚಿಂತೆ ಅದ, ಇವಕ್ಕೆ ಯಾವ ಕರ ಒಂದು ಕರ ಚಕ್ರ ಬಂದು ಬೆತ್ತಂದ್ರೆ ನಮ್ದೆಲ್ಲ ಆಟ ಬಂದ. ಬೆಳಗಿಂದ ಊಟ ಇಲ್ಲ, ನಿದ್ದಿಲ್ಲ, ನೀರಿಲ್ಲ, ಏನೂ ಇಲ್ಲ. ಯಾಕಂದ್ರೆ ನಮ್ಗೆ ಅಜ್ಜವ್ರು ಹೇಳಿದ್ರು 12:30 ಗಂಟೆಗೆ ನಮ್ಮದು ಮೆರವಣಿಗೆ ಮುಗಿತೈತ್ರಿ ಅಂತ. ನಾ ಪ್ರಸಾದ ಮಾಡಿ ಹೋಗ್ತೇನ್ರಿ ಅಂತಂದೆ. ಅಣ್ಣನ ಓಡ್ಕೋತಾನೆ ಬಂದಪ್ಪ, ನಡ್ರಿ 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 ಅಂತ. ಅಂದ್ರೆ ತಾವು 10ಕ್ಕೆ ಇಲ್ಲಿ ಬಂದಿರಂದಾಗ 9ಕ್ಕೆ ಇಲ್ಲಿ ಬಂದಿರಂದಾಗ 8ಕ್ಕೆ 7ಕ್ಕೆ ಬಿಟ್ಟಿರು ಊರಾಗ. 7ಕ್ಕೆ ನೀವು ಮೆರವಣಿಗೆ ಶುರು ಮಾಡಿರಂದಾಗ ಮನ್ಯಾಗಿಂದ ಯಾವಾಗ ಬಿಟ್ರಿ ಬೇಡ ಅಂತ ನಾ ವಿಚಾರ ಮಾಡಕತ್ತೀನಿ. ಮತ್ತು ಮತ್ತೊಂದು ಏನು ತಲೆಯಾಗ ವಿಚಾರ ಬಂತು ಅಂದ್ರೆ 16 ಸೋಮವಾರ ಮಾಡ್ತೀರಿ, ಶಿವರಾತ್ರಿ ಮಾಡ್ತೀರಿ, ನವರಾತ್ರಿ ಮಾಡ್ತೀರಿ. ಅದ್ರಾಗ ಇದೊಂದು ದಿವಸ ಏನು ಭಾಳ ಕಠಿಣ ಆಕತ್ತೀನಿ. ಇದು ಅದರ ಅಪ್ಪ ಅನ್ನೋದು. ಇಷ್ಟೆಲ್ಲ ವ್ರತ ವೈಕಲ್ಯ ಏಕಾದಶಿ ಅವು ಇವು ಮಾಡು ಮಂದಿ ಐತೆ. ಇವತ್ತೊಂದು ದಿವಸ ಏಕಾದಶಿ ದುಪ್ಪಟ್ಟು ಖಾಸಿ ಹಿಂದಗಡೆ, ಈಗಲ್ಲ ಆದೀತು. 108 ದಿವಸ ಹತ್ತರ್ಗಾದವ್ರು ನೀವು ಭಾಳ ಭಾರಿ ಮಂದಿಪ್ಪ. ಭಾರಿ ಮಂದಿ ಅಂತಂದ್ರೆ ಭಾರಿನ ಅನ್ಬೇಕು. ಮತ್ತು ನಿರಂತರವಾಗಿ 108 ದಿವಸ ದಾಸೋಹ, ಜ್ಞಾನದಾಸೋಹ, ಅನ್ನದಾಸೋಹ ಮಾಡ್ಕೊತ ಬರೋದು ಬ್ಯಾಸ್ರ ಇಲ್ಲಂದ್ರೆ ಸಾದ ಕೆಲಸ ಅಲ್ಲ ಅಂತ. ನಿಮ್ಮ ಊರಾಗ ಇಟ್ಟು ದೊಡ್ಡ ದೊಡ್ಡ ಮಂದಿ ಹುಟ್ಟೈತೆ ಕಾಣತ್ತೆ. ಮತ್ತು ಊರನ್ನು ದೊಡ್ಡದೈತೆ. ಬರಗಾಲ ನಾಡಿನಾಗಿದ್ದರೂ ಸಹಿತ ನಾವೇನು ಬಡವರು ಅನ್ನುವಂಥ ಸ್ಥಿತಿ ಯಾರೂ ಇಟ್ಕೊಂಡಿಲ್ಲ, ಚಲೋ ಕಾಯ್ಕೊಂಡಿಲ್ಲ. ಯಾಕಂದ್ರೆ ಕೊಡದ್ಲೆ ನೀರು ಹಾಕಿ ಆಗೋಲ್ದಕ್ಕ ದಾಳಿಂಬ ದ್ರಾಕ್ಷಿ ಬಿಡಬಾರ್ದು. ನಿಂಬಿ, ಹಾಂ, ತರಗಾದ ನಿಂಬಿ. ಉಳಿದ ರೈತರು ನಿಮ್ಮಿಂದ ಕಲಿಬೇಕು. ನಮ್ಮ ಯಶವಂತರಾಯ ಗೌಡರು ಚಿಕ್ಕಜಣ್ಣಿ ಅವ್ರು ಆಗಲೇ ಹೇಳಿದರು, ನೀರಿಗಿಟ್ಟು ಬಂದೈತಿ, ಬರೋದು ಹರ್ಯಾಗೈತಿ, ಉಳಿದದ್ದು ಬರ್ತೈತಿ. ಯಾಕಂದ್ರೆ ಸಿದ್ದೇಶ್ವರ ಅಪ್ಪಗಳು ರಾಜಕೀಯವಾಗಿ ಎಂದೂ ಒಂದು ಮಾತು ಮಾತಾಡಿದವ್ರಲ್ಲ. ಆದ್ರೆ ಇವ್ರು ಯಾವಾಗ ಭೇಟಿ ಆಕ್ಕಾರ ಅವಾಗ ನಮ್ಮ ಗೌಡನ ಬೇಕಾದಾಗ ಕೇಳ್ರಿ ನೀವು, ಏನು ನಡೆದೈತಿ ನಿಮ್ಮದು? ಈ ಬಿಜಾಪುರ ಜಿಲ್ಲಾದ ಮಂದಿಗೆ ನೀವು ನೀರು ಕೊಡ್ರಿ, ನಿಮ್ಮನ್ನ ಊರಾಗ ನಿಂದಿರಿಸ್ತಾರಂತಿದ್ದು. ನೀವೇನು ಕೇಳ್ತೀರ ಅದನ್ನು ಕೊಡ್ತಾರೆ ಅವರು. ಮೊದಲು ಅವ್ರಿಗೆ ನೀರು ಕೊಡ್ರಿ ಅಂತ ಅಪ್ಪಗಳು ಅಂತಿದ್ರು. ಇಷ್ಟ ಅಲ್ರಿ, ಬಿಜಾಪುರ ಜಿಲ್ಲೆಯ ಎಲ್ಲ ಪಕ್ಷದ ರಾಜನೀತಿಜ್ಞರನ್ನು ಕರೆಸಿ ಎಷ್ಟೋ ಸಾರಿ ಮೀಟಿಂಗ್ ಮಾಡ್ಯಾರ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಏನು ಮಾಡ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಕೃಷಿ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ನೀರಾವರಿಯೊಳಗೆ ಏನು ಮಾಡ್ಬೋದು, ಇವ್ರ ಮ್ಯಾಗ ಚಿಂತನ ಮಂಥನ ಮಾಡಿಸ್ಯಾರ. ಇನ್ನೊಂದು ಮಾತು ನಿಮಗೆ ಭಾಳ ಮಂದಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಈ ಆಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲಿಟ್ಟಿದ್ರು. 30-35 ವರ್ಷ ಆದರೂ ಒಟ್ಟು ಮುಗಿಯಾಕ ತಯಾರಿರಲಿಲ್ಲ. ನೀಲಗುಂದ ಸ್ವಾಮಿ ಬುದ್ಧಿಯವ್ರ ಹತ್ರ ಬಂದರು. ಅಪ್ಪರ ಏನು ಮಾಡ್ಬೇಕ್ರಿ, ಇದು ಮುಗಿಯವಲ್ದು. ಬುದ್ಧಿಯವ್ರ ಮುಂದನ ನಿರ್ಣಯ ಆಯ್ತು, ಅವ್ರ ಜಿಲ್ಲಾ ತುಂಬಾನು ಪದಯಾತ್ರೆ ಮಾಡ್ಬೇಕಂತ ಬುದ್ಧಿಯವರ ಪ್ರೇರಣೆ ಕೊಟ್ಟರವ್ರು. ಜಿಲ್ಲಾ ತುಂಬ ಪಾದಯಾತ್ರೆ ಮಾಡ್ರಿ, ಜಾಗೃತಿ ಮಾಡ್ರಿ. ಮಾಡ್ಯಾರ. ಮುಂದೆ ಏನು ಮಾಡ್ಬೇಕ್ರಿ, ನಾವು ಉಪವಾಸ ಕುಂದಿರ್ಬೇಕಂತ ಮಾಡೀವಿ ಅಂದ್ರಿ. ಬುದ್ಧಿಯವ್ರಂದ್ರು ಕುಂತ್ರಿ ಅಂದ್ರೆ ಏಳಂಗಿದ್ರಂದ್ರೆ ಕುಂದ್ರಾಕ್ ಹೋಗ್ಬೇಡ್ರಿ ಅಂತಂದ್ರು. ನಾನ ಭಾಳ ಸಣ್ಣವಿದ್ದೆ ಅವಾಗ, 22-23 ವರ್ಷ ವಯಸ್ಸಿತ್ತು ನಂದವಾಗ. ಅದೇ ಮಠಕ್ಕಾಗಿದ್ದು ನಾನು. ಬುದ್ಧಿಯವ್ರ ಹತ್ರ ಓದಾಕಿದ್ದೀವಿ. ಎದ್ದು ಹೋಗೋರು ಇದ್ರೆ ಅಂದ್ರೆ ಕುಂದ್ರಾಕ್ ಹೋಗ್ಬೇಡ್ರಿ ಅಂತಂದ್ರು. ಆಯ್ತು ರೀ ಬುದ್ಧಿ ಅಂದ್ರು. ಗಾಂಧಿ ಚೌಕ್ನಾಗ ಉಪವಾಸ ಸತ್ಯಾಗ್ರಹ ಕೂಡ್ಬೇಕಂತ ನಿರ್ಣಯ ಆಯ್ತು. ಆದ ಕೂಡಲೇ ನಮ್ಮನ್ನೆಲ್ಲ ಬುದ್ಧಿಯವರು, ನಮಗೇನೂ ತಿಳಿತಿದ್ದಿಲ್ಲ ಅದ್ರ ಅಂದು. ಹೋಗ್ರಿ ಎಲ್ಲರೂ ಹೋಗ್ರಿ, ಅಲ್ಲಿ ಕುಂದ್ರು ಹೋಗ್ರಿ ಅಂದ್ರು.
ಹೋಗ್ರಿ ಅಣ್ಣ ಬಂದು ಕೂತೀವ್ರಪ್ಪ, ಎದಕ್ಕೆ ಕುಂದ್ರದು ಏನು ಕುಂದ್ರದು ಅಲ್ಲಿ ಬಂದಿಂದ ಗೊತ್ತಾತು ಭಾಳ. ಅದು ಆ ಕಡೆ ಎಲ್ಲರಿಗೆ ಗೊತ್ತಾತು, ಅಪ್ಪುಗಳ ಹೇಳಿಸಿ ಕುಂದ್ರಸ್ಯಾರ ಕೂಡ್ಸಾಕ ಹತ್ಯಾರ ಅಂತ. ಆದ್ರೆ ಇವ್ರಿಗೆ ಈ ಪೇಪರ್ ಮಂದಿಗೆ ಗೊತ್ತಿದ್ದಿಲ್ಲ. ನಾವು ಹೋಗಿ ಕುಂತೀವಿ ಅಲ್ಲಿ 100, 150, 200 ಮಂದಿ ಸ್ವಾಮಿಗಳು ಹೋಗಿ ಕುಂತೀವಿ ಅಲ್ಲಿ. ಅಲ್ಲಿಂದ ದಿನ ಮಂದಿ ಮಾತಾಡ್ಸಕ್ಕೆ ಬರಾಕತ್ತಿದ್ರು. ನಾವು ಉಪವಾಸ ಕೂತೀವಲ್ಲ, ಮಂದಿ ಹಲಿಗೆ ಮೇಳ ತಗೊಂಡು ಬ್ಯಾಂಡ್ಸ ಇವು ಏನೋ ಕರಡಿ ಮಜಲ ತಗೊಂಡು ಉದ್ಕೋತ ಬಾರಿಸ್ಕೋತ ದಿನ 10,000 ಮಂದಿ ಭೇಟಿ ಆಗಾಕತ್ತಿದ್ರು. 5 ದಿವಸ ಆತು, 6 ದಿವಸ ಆತು, 7 ದಿವಸ ಆತು. ದಿನ ರಾತ್ರಿ ಅಪ್ಪುಗಳು ಫೋನ್ ಮಾಡಿ ಕೇಳ್ತಿದ್ರು ನಮ್ಮನ್ನು, ಏನೇನಾತು ಇವತ್ತ ಅಂತ. ಹಿಂಗೆ ಆತ್ರಿ ಅಪ್ಪವ್ರ ಅಂತ ಹೇಳ್ತಿದ್ದೀವಿ. ಹಾಂ ಆಯ್ತು, ಭಾಳ ಚಲೋ ಆಗೈತಿ, ಚಲೋ ಆಕೈತಿ, ಕೂಡ್ರಿ. ನಾವು ಊಟನ ಮಾಡಿಲ್ರಿ ಅಂತ. ನಾವು ಭಾಳ ಮಂದಿ ಇದ್ದಿದ್ದು, ನಾವು ಕುಂತವ್ರೆಲ್ಲ 200 ಮಂದಿ ಕೂತಿದ್ದೀವಿ. ಉಳ್ದವ್ರು ಸಂಜೆ ಮುಂದೆ ಬಂದು ಸರ್ಕಾರಿ ಡಾಕ್ಟ್ರುಗಳು ತೂಕ ಮಾಡಿ BP ನೋಡ್ತಿದ್ರು. ಎಲ್ಲರೂ ಇನ್ನೂ ದಿನಕ್ಕಿಂತ ಅರ್ಧ ಕಿಲೋ ಹೆಚ್ಚ ಇರ್ತಿತ್ತು. ಉಪವಾಸ್ಕರ ಕೂತಿವತ್ತಾರ ಸ್ವಾಮಿಗಳು, ತೂಕ ಅರ್ಧ ಕಿಲೋ ಹೆಚ್ಚನ ಬರ್ಲಾಕತ್ತಲ್ಲ. ಯಾಕಂದ್ರೆ ಎಲ್ಲಿ ಓಡಾಟನೇ ಇರಲಿಲ್ಲ, ಬರೇ ಮುಂಜಾನೆ ಕೆಲವು ಮಂದಿ ಭಕ್ತರ ಮನೆಗೆ ಹೋಗಿ ಸ್ನಾನ ಪೂಜಾ ಅಂತೇನು ಮಾಡ್ಕೋತ ಬರ್ತಿದ್ರು. ಅದ್ರಾಗ ದಿವ್ಸದ್ದೆಲ್ಲ ಹಾಕೊಂಡ ಬರ್ತಿದ್ರು. ನಾಷ್ಟ ಅಂಥೇಳಿ ಒಂದಿಷ್ಟು, ಒಂದು ತೆಂಗಿನಕಾಯಿ ಇಟ್ಟು ಉಪ್ಪಿಟ್ಟು, ಅದು ಏನು ಬಹಳ ತಗೋತಿದ್ದಿಲ್ಲ. ತೆಂಗಿನಕಾಯಿ ಇಟ್ಟು ಉಪ್ಪಿಟ್ಟು ಒಂದು ಸಣ್ಣ ಒಂದಿಷ್ಟು ಗ್ಲಾಸ್ಲೆ 1 ಗ್ಲಾಸ್ 2 ಗ್ಲಾಸ್ ಹಾಲು ತೊಗೊಂಡು ಬಂದ್ರೆ ಮರುದಿವ್ಸ ಮುಂಜಾನೆ ತನಕ ಕೆಲಸ ನಡೀತಿತ್ತು. ನಾವೊಂದು 5 ಮಂದಿ ಒಟ್ಟ ಏನೂ ತಗೋತಿದ್ದಿಲ್ಲ. ಅದ್ರಾಗ ನಮ್ಮೊಳಗೆ ಕೆಲವು ಮಂದಿ ಗುಳಿಗೆ ತೊಗೊಳ್ಳೋರಿದ್ರು. ಮತ್ತು ಬರ್ಯಾಕೆ ಹೋಗ್ಬೇಡ್ರ, ಎಲ್ಲಿ ನಾವು ಸುಮ್ಮನೆ ಹೇಳಾಕತ್ತೇನೆ ನಿಮ್ಗೆ. ಅವು ಎಲ್ಲೆಲ್ಲಿಂದ ವಿಟಾಮಿನ್ ಗುಳಿಗೆ ತಂದಿದ್ರು, ಅವನು ತೊಗೊಳ್ಳೋರಿದ್ರು. ನಾವೊಂದು 4-5 ಮಂದಿ ಒಟ್ಟ ಏನೂ ತೊಗೋತಿದ್ದಿಲ್ಲ. ಅವ್ರು ಏನಂದ್ರೆ ನನಗೆ, ಇವರೇ ಒಂದು 4-5 ಮಂದಿ ಯಾಕೆ ಸ್ವರ್ಗಕ್ಕೆ ಹತ್ಯಾರ ಹಿಂಗೆ ಅನ್ಕೋತ್ರಿ. ನಮ್ಮ BP ಹೆಚ್ಚು ಕಡಿಮೆ ಆಗಕ್ಕೆ ಹತ್ತಿದ್ದು. ಮತ್ತು ಸಂಜೆ ಮುಂದೆ ಯಾವಾಗ ಫೋನ್ ಮಾಡಿದ ಕೂಡಲೇ ಏನ್ಯಾಕೆ ಆಗೋಲ್ದಕ್ಕೆ ನೀವು ಹೇಳಕ್ಕೆ ಹೋಗ್ಬೇಡ್ರಿ. ಇವ್ರದ್ದೊಂದು ನಮ್ಗೆ ಅಪ್ಪುಗಳದೊಂದು 9ನೇ ದಿವ್ಸಕ್ಕೆ ಬಂತು. ಯಾರ ತಲೆಯಾಗ ದುರ್ಬುದ್ಧಿ ಹುಡ್ತೋ ಏನೋ, ಮುಖ್ಯಮಂತ್ರಿ ಶವಯಾತ್ರೆ ತೆಗೀನಂತ ತಿಳ್ಕೊಂಡು ಹೋದ್ರಪ್ಪ ದುಷ್ಟರು. ಏನು ಮಾಡು, ಹಿಂಗೆ ಹೋಗಿ ತಿರುಗಾಡಿ ಸಿದ್ದೇಶ್ವರ ಗುಡಿಗೆ ಹೊಳ್ಳಿ ಬಂದರು. ನಾ ಅಲ್ಲೇ ಸ್ಟೇಜಿನ ಮ್ಯಾಗ ನಿಂತಿದ್ದೀವಿ. ನಮ್ಮ ಮಗ್ಲ DC ಅವರು ಇದ್ದರು, ಇವರು SP ಅವರು ಇದ್ದರು, DYSP ಇದ್ದರು, ಪೊಲೀಸರು ಇದ್ದರು, ಎಲ್ಲರೂ ಇದ್ದರು. ಕೆಲವು ಮಂದಿ ಪೊಲೀಸರು ಪಟ 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 ಬ್ಯಾಂಡೇಜ್ ಕಟ್ಕೊಳಕ್ಕೆ ಶುರು ಮಾಡಿದರು. ಯಾರು ಕಾಲಿಗೆ ಕಟ್ಕೋತಿದ್ರು, ಯಾರು ತಲೆಗೆ. ಅಲ್ಲಿ ಏನೂ ಆಗಿಲ್ಲ, ಇವ್ರು ಯಾಕೆ ಕಟ್ಕೊಳಕ್ಕೆ ಹತ್ತಾರ ಅಂತ ನಾ ಅನ್ನಕ್ಕೆ ಹತ್ತಿದ್ದೆ. ನಮಗೇನು ತಿಳಿದಲ್ಲ ಬಿಡ್ರಿ, ಸುಮ್ ಕುಂದ್ರಿ ಅಂದು ಕೂಡಲೇ ದಡಗ್ಗನೆ ಎಲ್ಲಿಂದನೋ 1-2 ಕಲ್ಲು ಬಂದೂರಿಪ್ಪ. ಬೆದ್ದು ಕೂಡಲೇ ಲಾಠಿ ಚಾರ್ಜ್ ಅಂದ್ಬಿಟ್ರು, ಹಾಕ್ಯಾಕೊಂಡು ಬಡ್ಯಾಕೆ ಶುರು ಮಾಡಿ. 10 ನಿಮಿಷನಾಗ್ರಿ ನಿಮ್ಗೆ ಹೇಳ್ತೀನಿ, ಅಲ್ಲಿ ಒಂದು 50,000 ಮಂದಿ ಇತ್ತು. ಎಲ್ಲ ಖಲಾಸ್ ಕಳಿಸ್ಬಿಟ್ರು. ಸ್ವಾಮಿಗಳನ್ನ ಮುಂದೆ ತಂದು ವ್ಯಾನ್ಗಳು ಹಚ್ಚಿದ್ರು. ಸ್ವಾಮಿಗಳನ್ನ ಹಿಂದೆ ಕುಂದರ್ನಿ ಮಠದಾಗ ಒಯ್ದು ಬಿಟ್ಟು ಬರ್ತೀವಿ ಅಂದರು. ಇರಲಿಲ್ಲ ಅಂದ್ರೆ ನೀವು ನೋಡಿ ಒಳಗೆ ಜೈಲ್ನಾಗ ಹಾಕ್ತೀವಿ ನೋಡು ಅನ್ನೋದು. ನಮ್ಮ ಮಂದಿ ಭಾಳ ಮಂದಿ ಮಠದಾಗ ಬಿಟ್ಟು ಬರ್ತೀವಿ, ಹೋಗ್ತೀವಿ ಹೋಗೇ ಬಿಡ್ತು. ನಾವೊಂದು ಮಾಡ್ರು ಒಂದು 4-5 ಮಂದಿ ನಮ್ಗೆ, ಯಾಕಂದ್ರೆ ನಮ್ಮ ಹೈಕಮಾಂಡ್ ಆದೇಶ ಬರ್ತಾನೆ, ಹೇಳಕ್ಕೆ ಬರಂಗಿಲ್ಲಲ್ಲ. ನೀ ಎಲ್ಲಿ ಬೇಕಾದಲ್ಲಿ ಒಯ್ದು ಹಾಕ್ರೆ ನಾವು ಹೇಳೋದಿಲ್ಲ ತಂದೀವಿ. ಹಿಂದೆ ಮುಂದೆ ಈ ವ್ಯಾನ್ಗಳು ನಿಂದ್ರಿಸಿ ನಮಗೆ ಯಾರೋ ಕಾಣಬಾರ್ದು, ಮಂದಿಗೆ ಯಾರೋ ನಾವು ಕಾಣಬಾರ್ದು, ಹಂಗೆ ಮಾಡಿದ್ರಪ್ಪ. ಇವರೆಲ್ಲ ಬಂದೋಬಸ್ತ್ ಮಾಡಿದ್ರು. ಪೊಲೀಸ್ ಈ ಕಡೆ ಏನದಾರಲ್ಲ ಅವರು ಬಂದೋಬಸ್ತ್ ಮಾಡಿ. ಇವರಲ್ಪ ಇವರು ಪೂರ್ವಜರು ಮಾಡಿದ್ರು ಬಂದೋಬಸ್ತ್. ಮಾಡಿದ ಕೂಡಲೇ ರಾತ್ರೆಲ್ಲ ನಾವ 4-5 ಮಂದಿ ಯಾರೂ ಇರಲಿಲ್ಲ. ಅವನು ನೀಲ್ಗುಂದ ಸ್ವಾಮಿ ಅವರು ಸಹಿತ ಎಲ್ಲೋ ಹೋದ್ರು, ಹೋಗಿ ಬಂದರು. ಹಾಂ ಬಂಗಾರಪ್ಪನವ್ರು ಚೀಫ್ ಮಿನಿಸ್ಟರ್ ಇದ್ದರು. ಅಧಿವೇಶನ ನಡೆದಿತ್ತು. ಏನು ಮಾಡಿದ್ರು, 5 ಮಂದಿ ಹೇಳಲ್ರಿ ಅಂತ ತಿಳ್ಕೊಂಡು ಅವ್ರು ರಿಪೋರ್ಟ್ ಮಾಡಿದ್ರು. ಅವ್ರಿಗೇನು ಗೊತ್ತು, ಅವರು ಸ್ಕ್ರೂ ಟೈಟ್ ಎಲ್ಲಿಂದ ಆಗ್ಯಾವು, ಯಾರು ಟೈಟ್ ಮಾಡ್ಯಾರ, ಯಾರು ಯಾವಾಗ ಬಿಸ್ತಾರೆ, ಅವ್ರು ಬಿಚ್ಚುತನ ಇವು ಹೇಳೋದಿಲ್ಲಲ್ಲ. ಕಡೆಗೆ ಆ ಕಡೆಯಿಂದ ಮೆಸೇಜ್ ಬಂತು, ಅವ್ರನ್ನ ಮಾತುಕತೆಗೆ ಬೆಂಗಳೂರಿಗೆ ಕರ್ಕೊಂಡು ಬರ್ರಿ ಅತ್ತ. ಮಾಡ್ರಿ ಹೋಗು ನಂದೀವಿ ನಾವು 4-5 ಮಂದಿ ಸ್ವಾಮಿಗಳು, ನೀಲ್ಗುಂದ ಸ್ವಾಮಿಗಳು, ನಾನು, ನಮ್ಮ ಸಂಗಮ ದೇವರು, 3 ನಮ್ಮ ಮನಗುಳಿ ಯರ್ನಾಳ ದಯಾನಂದ ಸ್ವಾಮಿಗಳು, ಅವರೊಬ್ಬರು, ಇನ್ನೊಬ್ಬರು ನಮ್ಮ ಬಾಬಲೇಶ್ವರ ಸ್ವಾಮಿಗಳು ಯಾರೋ ಇದ್ದರು. ಒಂದು 5-6 ಮಂದಿ ಹಾದಿವಿ. ಹೋಗಿ
ಯಾಕೆ ಕೆಲಸ ಕೊಡುತ್ತಾನ ಹೇಳಂಗಿಲ್ಲನ್ರಿ ನೀವು. ಅವ್ರಿಗೊಂದು ವೇಳೆ ಮಾತು ಕೊಟ್ರಿ ಅಂತಂದ್ರೆ ಅವ್ರ ಕೈಲೇ ರೊಕ್ಕ ಹಾಕಿ ಹಾಕೋಲ್ದಾಗ ಕಟ್ಟಿ ಹಿಂದಗಡೆ ವಸೂಲು ಮಾಡ್ತಾರೆ, ಡ್ಯಾಮ್ ಪೂರ ಆಕೈತಿ ಅಂತ ಹೇಳಿದ್ರು ನಮಗೆ. ಬುದ್ಧಿಯವರೇ ಹೇಳಿದ್ರು, ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ನೀವು ಇಷ್ಟ ಅನ್ನೋದು ಯಾರು ಏನು ಕೇಳಿದ್ರು ಅತ್ತ. ನಾವಂದೀವಿ ನೀವು ಸರ್ಕಾರದವ್ರು ಗ್ಯಾಮನ್ ಇಂಡಿಯಾ ಕೆಲಸ ಕೊಡ್ತೀವಿ, ಇಷ್ಟು ದಿನದಾಗ ಮುಗಿಸ್ತೀವಿ ಅಂತ ನೀವು ಅಧಿವೇಶನದೊಳಗೆ ಡಿಕ್ಲೇರರ ಮಾಡಿರಿ, ಒಂದು ಇರ್ಲಿಕ್ಕೆ ಬರ್ದಾರ ಕೊಡ್ರಿ ಒಂದು. ನಾವು ಈಗಿಂದ ಈಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೋಗಿ ಅಧಿವೇಶನದಾಗ ಡಿಕ್ಲೇರ್ ಮಾಡಿದ್ರು ನಾವು ಮನೆಗೆ ಬಂದು ಊಟ ಮಾಡಿದ್ದೀವಿ. ನಾ ಯಾಕೆ ಮಾತು ಇಷ್ಟು ವರ್ಷದ ನಂತರ ಹೇಳಾಕತ್ತೀನಿ ಅಂದ್ರೆ ಇದಕ್ಕೆ ಯಾರು ಪ್ರೇರಣೆ ಇತ್ತಂತಂದ್ರೆ ಅಪ್ಪುಗಳ ಪ್ರೇರಣೆ.